ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಯ ಆಯಿತು ಅಂದ ಸಂದರ್ಭದಲ್ಲಿ ತತ್ಕ್ಷಣವೇ ಜನಸಾಮಾನ್ಯರ ನೆರವಿಗೆ ಬರೋದು 108 ಆ್ಯಂಬುಲೆನ್ಸ್. ನೋಡಿ, ಸಂಜೆಯ ಬಳಿಕ 108 ಆ್ಯಂಬುಲೆನ್ಸ್ ಸಿಗೋದಿಲ್ಲ. ಎಚ್ಚರ ಎಚ್ಚರ. ಸಂಬಳ ನೀಡದ ಜೀವಿಕೆ ಕಂಪನಿ ವಿರುದ್ಧ ಚಾಲಕರು ನಡೆಸ್ತಾ ಇರುವಂಥ ಪ್ರತಿಭಟನೆ ಇದು. ಆ್ಯಂಬುಲೆನ್ಸ್ ಚಾಲಕರಿಗೆ 4 ತಿಂಗಳಿಂದ ಸಂಬಳ ಇಲ್ಲದೆ ಪರದಾಟ ನಡೆಸ್ತಾ ಇದ್ದಾರೆ. ಸಂಜೆ 6 ಗಂಟೆವರೆಗೆ ಅಂತಿಮ ಕಾಲಾವಕಾಶವನ್ನು ಚಾಲಕರು ಕೊಟ್ಟಿದ್ದಾರೆ. ಎಂಥ ತುರ್ತು ಸನ್ನಿವೇಶದಲ್ಲಿ ಅದ್ಯಾವುದೇ ಟ್ರಾಫಿಕ್ಕನ್ನು ಲೆಕ್ಕಿಸದೆ ತಮ್ಮ ಜೀವವನ್ನು ಕೂಡ ಪಣಕ್ಕಿಟ್ಟು ಚಾಲಕರು ನಿರಂತರವಾಗಿ ಜನಸಾಮಾನ್ಯರ ಆರೋಗ್ಯದ ಹಿತದೃಷ್ಟಿಯಿಂದ ಹೋರಾಡ್ತಿರ್ತಾರೆ. ನೋಡಿ, ಅವರ ಬದುಕೆ ಬಟ್ಟೆ. ಚಾಲಕರಿಗೆ 4 ತಿಂಗಳಿಂದ ಸಂಬಳ ಇಲ್ಲ ಅಂದರೆ ಪ್ರತಿಭಟಿಸುವುದು ಕೂಡ ಅನಿವಾರ್ಯ ಆಗಿದೆ. ತಿಂಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಿನಿಸ್ಟರ್ ಜೊತೆ ಎಲ್ಲನೂ ಸಂಧಾನ ಪ್ರಕ್ರಿಯೆ ಮಾಡಲಿಕ್ಕೆ ಅದು ಪ್ರಯತ್ನ ಪಟ್ಟೆವು, ಮನವಿ ಕೊಟ್ಟೆವು. ಯಾವುದಕ್ಕೂ ಸಹ ಅವರು ನಮಗೆ ಸ್ಪಂದನೆ ಮಾಡದೆ ಈಗ ಏಕಾಏಕಿ ಇದು 6ನೇ ತಿಂಗಳ ಸಂಬಳ ಇಲ್ಲದೆ ನಮ್ಮ ಸಿಬ್ಬಂದಿಗಳು ತುಂಬ ಕಷ್ಟದಲ್ಲಿದ್ದಾರೆ. ಎಷ್ಟೋ ಜನ ಹುಡುಗರು ಸ್ಕೂಲ್ ಫೀ ಮತ್ತು ಆರೋಗ್ಯ ಹೆಲ್ತಲ್ಲಿ ಆದರೂ ದವಾಖಾನೆ ತೋರಿಸೋಂಥ ಒಂದು ಪರಿಸ್ಥಿತಿಯಲ್ಲೂ ಇಲ್ಲ. ಅಂಥದ್ರಲ್ಲಿ ಸಡನ್ಲಿ 2 ತಿಂಗಳ ಸಂಬಳ ಮೊನ್ನೆ ಕ್ರೆಡಿಟ್ ಮಾಡಿದ್ದಾರೆ. 36 ಸಂಬಳ ಏನು ತೊಗೋತಾ ಇದ್ದೀವಿ. ಅಂಥದ್ರಲ್ಲಿ ನಮ್ಮ ಅಕೌಂಟಿಗೆ ಬಂದಂಥ ಒಂದೊಂದು ತಿಂಗಳಿಗೆ ಈ 15,000 18,000 ಕಟ್ ಮಾಡಿ 13,000 12,000 ಸಂಬಳ ಹಾಕಿದ್ದಾರೆ. ಈ ಥರ ಹಾಕಿದ್ರಿಂದ ನಮ್ಮ ಸಿಬ್ಬಂದಿಗಳು ನೊಂದು ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಎಂಪ್ಲಾಯಿ ಬಿಲ್ಡಿಂಗಿಂದ ಆತ್ಮಹತ್ಯೆಗೆ ಯತ್ನಿಸಿ 2 ಕಾಲಿನ ಮೂಳೆಗಳನ್ನು ಮುರಿದಿದ್ದರಿಂದ ಅವರು ಹಾಸ್ಪಿಟ್ಲಿಗೆ ಜೀವನ ಮತ್ತು ಮರಣ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ದಯವಿಟ್ಟು ಮೀಡಿಯಾ ಮುಖಾಂತರ ಹಾಗೂ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಇಲ್ಲಿರ್ತಕ್ಕಂಥ ಸಚಿವರು ಹಾಗೂ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡ್ಕೋತಾ ಇರೋದು ಇಷ್ಟೇ. ನಾವು 3,500 ಜನ ಕುಟುಂಬ ಹಾಗೂ ಎಲ್ಲ ಸಿಬ್ಬಂದಿಗಳು ಒಟ್ಟಿಗೆ ನಾವು ಈ ಥರ ನಮಗೆ ಸಮಸ್ಯೆಯನ್ನು ಸೋಮವಾರ ಬೆಳಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಜನಸಾಮಾನ್ಯರ ಆರೋಗ್ಯದ ಹಿತದೃಷ್ಟಿಯಿಂದ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅದೆಂಥದ್ದೇ ಟ್ರಾಫಿಕ್ ಸಮಸ್ಯೆಯಲ್ಲೂ ಕೂಡ ಆದಷ್ಟು ಬೇಗ ಆಸ್ಪತ್ರೆಗೆ ಸಾಗಿಸುವಂಥದ್ರಲ್ಲಿ ಚಾಲಕರ ಪಾತ್ರ ಬಹಳ ದೊಡ್ಡದು. ಆದರೆ ಅಂಥ ಚಾಲಕರ ಬದುಕೆ ನೋಡಿ ಹೆಂಗಾಗ್ಬಿಟ್ಟಿದೆ. ಸಂಬಳ ಇಲ್ಲದೆ ದುಡಿಬೇಕು ಅಂದ್ರೆ ಅದು ಹೇಗೆ ಸಾಧ್ಯ? ಯಾಕೆ ಈ ಥರ ವ್ಯತ್ಯಯ ಉಂಟಾಗಿದೆ? ಖಂಡಿತವಾಗೂ ದಿವ್ಯಾ, ರಾಜ್ಯದಲ್ಲಿ 108 ಆಂಬುಲೆನ್ಸ್ ಏನು ನಿರ್ವಹಣೆ ಆಗ್ತಾ ಇದೆ, ಅದು ಜೀವಿಕೆ ಕಂಪನಿ ನೇತೃತ್ವವನ್ನ ವಹಿಸಿಕೊಂಡು ರಾಜ್ಯಾದ್ಯಂತ ಉಚಿತವಾದಂತಹ ಆರೋಗ್ಯ ಸೇವೆಯನ್ನ, ಉಚಿತವಾದಂತಹ ಆಂಬುಲೆನ್ಸ್ ಸೇವೆಯನ್ನು ಕೊಡುವಂತ ಕೆಲಸ ಆಗ್ತಾ ಇದೆ. ಆಂಬುಲೆನ್ಸ್ ಸೇವೆಯ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಚಾಲಕರೇನಿರ್ತಾರೋ 700ಕ್ಕೂ ಹೆಚ್ಚು ಚಾಲಕರು ಈ ಒಂದು ಆಂಬುಲೆನ್ಸ್ ಗಳಲ್ಲಿ ಕಾರ್ಯನಿರ್ವಹಿಸ್ತಾರೆ. ಪದೇ ಪದೇ ಇವರಿಗೆ ಸಂಬಳದ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಆಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಹೋರಾಟಗಳನ್ನ ಮಾಡ್ತಾರೆ. ಹೋರಾಟಗಳ ಬಳಿಕ ಬಂದು ಹೋಗುವಂತ ಸರ್ಕಾರಗಳ ನಡುವೆ ಆರೋಗ್ಯ ಸಚಿವರ ಜೊತೆಗೆ ಜೀವಿಕೆ ಕಂಪನಿಯ ನಡುವೆ ಸಭೆಯನ್ನ ಮಾಡಿ ಚರ್ಚೆಯನ್ನ ಮಾಡಿ ಇವಾಗ ಆಗ್ತಿರುವಂತ ಅನ್ಯಾಯ ಸಂಬಂಧಪಟ್ಟಾಗೆ ಬಗೆಹರಿಸುವಂತ ಕೆಲಸ ಕೂಡ ಆಗುತ್ತೆ. ಅದಾದ ಬಳಿಕ ಸದ್ಯ ಇದೀಗ ಮತ್ತೊಮ್ಮೆ ಈ ಚಾಲಕರೇನಿದ್ರು ಆಂಬುಲೆನ್ಸ್ ಚಾಲಕರಿಗೆ ಸಂಬಳದ ಕೊರತೆ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ವರ್ಷದ ಪ್ರಾರಂಭ ಅಂದ್ರೆ 2024 ಪ್ರಾರಂಭದ ಅವಧಿಯಿಂದ ಇಲ್ಲಿವರೆಗೂ ಕೂಡ ಸರಿಯಾದ ಸಂಬಳ ಇಲ್ಲ. 30,000 35,000 ಸಂಬಳ ಅಂತ ಇರೋರಿಗೆ 10ರಿಂದ 12,000 15,000 ಮಾತ್ರ ಹಾಕ್ಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಚಾಲಕರು ಏನ್ ಕೆಲಸ ಮಾಡ್ತಿದಾರೋ ಆ ಕೆಲಸ ಮಾಡ್ತಿರುವಂತಹ ಚಾಲಕರಿಗೆ ಸರಿಯಾದಂತಹ ಊಟ, ಬಟ್ಟೆ, ನೀರು ಇದ್ದೆ ಯಾವುದೂ ಇಲ್ಲದಂತಹ ಪರಿಸ್ಥಿತಿ ಸದ್ಯ ಈ ಜೀವಿಕೆ ಕಂಪನಿ ಮಾಡ್ತಾ ಇದೆ. ಈ ಕಾರಣದಿಂದಾಗಿ ಇದನ್ನ ಸರಿಪಡಿಸುವಂತ ಕೆಲಸ ಆದಷ್ಟು ಬೇಗ ಆಗ್ಲಿ ಎನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಹೇರಲಾಗ್ತಾ ಇದೆ. ಈ ಸಂಬಂಧಪಟ್ಟ ಇವತ್ತು ಸಂಜೆ 6 ಗಂಟೆವರೆಗೂ ಕೂಡ ಈ ಒಂದು ಜೀವಿಕೆ ಕಂಪನಿಗೆ ಸಮಯಾವಕಾಶವನ್ನ ಕೊಟ್ಟಿರುವಂತದ್ದು. ಸದ್ಯ ಕೆಲಸಕ್ಕೆ ಹಾಜರಾಗಿ ಈ ಆಂಬುಲೆನ್ಸ್ ಚಾಲಕರೇನು ಕೆಲಸಕ್ಕೂ ಕೂಡ ಹಾಜರಾಗ್ತಾರೆ. ಆದ್ರೆ ಕೆಲಸವನ್ನ ಮಾಡೋದಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಒಂದು ಹಠಕ್ಕೆ ಬಿದ್ದಿರುವಂತದ್ದು. ಕೂಡಲೇ ಈ ಸಂಬಳ ಎನ್ನುವಂಥದ್ದು ಏನು ಸಮಸ್ಯೆ ಆಗ್ತಾ ಇದೆಯೋ ಈ ಸಂಬಳದ ಸಮಸ್ಯೆಯನ್ನ ಬಗೆಹರಿಸಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ 6 ಗಂಟೆ ಬಳಿಕ ಚರ್ಚೆಯನ್ನ ಮಾಡಿ ನಾವು ರಾಜ್ಯಾದ್ಯಂತ 700ಕ್ಕೂ ಹೆಚ್ಚು ಚಾಲಕರೇನಿದ್ದಾವೋ ಆಂಬುಲೆನ್ಸ್ ಗಳನ್ನ ನಾವು ಕೆಲಸ ಮಾಡೋದಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ದಿವ್ಯಾ, ಮಂಜು, ಈಗ ಜೀವಿಕೆ ಕಂಪನಿಗೆ ಸಕಾಲಕ್ಕೆ ಸಂಬಳ ಹಾಕದೇ ಇರೋದಕ್ಕೆ ಸಮಸ್ಯೆ ಏನಾಗಿದೆ? ಏನಾದರೂ ಸರ್ಕಾರದ ಜೊತೆ ಗುತ್ತಿಗೆ ಇದ್ದು ಸರ್ಕಾರದ ಕಡೆಯಿಂದ ಹಣ ಬಂದಿಲ್ವಾ, ಅಥವಾ ಜೀವಿಕೆ ಕಂಪನಿಗೆ ಏನಾದರೂ ಬೇರೆ ಸಮಸ್ಯೆ ಆಗಿದೆ? ಇದ್ರ ಬಗ್ಗೆ ಏನಾದರೂ ಕ್ಲಾರಿಫಿಕೇಶನ್ ಸಿಕ್ಕಿದೆಯಾ? ದಿವ್ಯಾ, ಖಂಡಿತವಾಗೂ ಜೀವಿಕೆ ಕಂಪನಿ ನೇತೃತ್ವವನ್ನು ವಹಿಸಿಕೊಂಡೇ ಸದ್ಯ ಆಂಬುಲೆನ್ಸ್ ಫ್ರೀ ಉಚಿತವಾದಂತ ಸೇವೆಯನ್ನು ಕೊಡ್ತಾ ಇರುವಂತದ್ದು. ಸರ್ಕಾರ ಈ ಕಂಪನಿಗೆ ಅಂದ್ರೆ ಜೀವಿಕೆ ನಿರ್ವಹಣೆ ಮಾಡ್ತಿರುವಂತ ಕಂಪನಿಗೆ ಪ್ರತಿ ಬಾರಿಯೂ ಕೂಡ ಏನೆಲ್ಲ ಏನು ಕೆಲಸದ ಸಿಬ್ಬಂದಿಗಳು ಕೇವಲ ಚಾಲಕರೇ ಅಷ್ಟೇ ಅಲ್ಲ,
ಜೀವಿಕೆ ಕಂಪನಿಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳೆಲ್ಲರಿಗೂ ಕೂಡ ಸಂಬಳವನ್ನ ಕೊಡುವಂತ ಕೆಲಸ ಜೀವಿಕೆ ಕಂಪನಿ ಮಾಡುತ್ತೆ. ಇದನ್ನ ಸದ್ಯ ಸರ್ಕಾರ ನಿರ್ವಹಣೆ ಮಾಡಕ್ ಆಗದಂತ ಪರಿಸ್ಥಿತಿ ಇರುವಂತ ಕಾರಣ ಖಾಸಗಿ ಕಂಪನಿಗಳಿಗೆ ಕೊಟ್ಟಿರ್ತಾರೆ. ಆ ಕಂಪನಿಗೆ ಸರಿಯಾದ ಸಮಯಕ್ಕೂ ಕೂಡ ಸರ್ಕಾರ ಸಂಬಳವನ್ನ ನಿರ್ವಹಣೆಯ ಒಂದು ವೆಚ್ಚವನ್ನ ಕೊಡುತ್ತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸದ್ಯ ಆರೋಗ್ಯ ಸಚಿವರು ಪ್ರತಿ ಬಾರಿಯೂ ಕೂಡ ಹೇಳಲಾಗುತ್ತೆ. ಆದ್ರೆ ಈ ಜೀವಿಕೆ ಕಂಪನಿ ಈ ಹಠಕ್ಕೆ ಬಿದ್ದು ಇರುವಂತ ಸಿಬ್ಬಂದಿಗಳಿಗೆ ಸರಿಯಾದ ಒಂದು ಸಮಯಕ್ಕೆ ಸಂಬಳವನ್ನ ಕೊಡೋದಿಲ್ಲ. ಇದೇ ಕಾರಣಕ್ಕೆ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತವೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿ ಇದೆ. ಸದ್ಯ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಸರ್ಕಾರವು ಕೂಡ ಇವರಿಗೆ ಅಗತ್ಯವಾದಂತಹ ಮೊತ್ತವನ್ನು ಹಾಕಲಾಗಿರುತ್ತೆ. ಆದ್ರೆ ಇರುವಂತಹ ಸಿಬ್ಬಂದಿಗಳಿಗೆ ಸಂಬಳವನ್ನ ಸರಿಯಾದ ರೂಪದಲ್ಲಿ ಕೊಡದೆ ಒಂದು ಬೇಜವಾಬ್ದಾರಿತನವನ್ನ ಮರೆಯುತ್ತೆ. ಇದೇ ಕಾರಣಕ್ಕಾಗಿ ಈಗ ಈ ಚಾಲಕರು ಸದ್ಯ ಪ್ರತಿಭಟನೆಗೆ ಮುಂದಾಗ್ತಿರುವಂತದ್ದು ಕೂಡ ಸದ್ಯ ಮಾಹಿತಿ ಏನು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಸಿಬ್ಬಂದಿಗಳು ಕೂಡ ಹೇಳ್ತಿರುವಂತದ್ದು. ಒಟ್ಟಾರೆ ಇವತ್ತು ಸಂಜೆವರೆಗೂ ಕೂಡ ಕಾಲಾವಕಾಶ ಕೊಟ್ಟಿದ್ದು, ಸಂಜೆ ಬಳಿಕ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಜೊತೆಗೆ ಜೀವಿಕೆ ಕಂಪನಿ ಏನ್ ಹೇಳುತ್ತೆ ಅನ್ನುವಂಥದ್ದು ಸದ್ಯ ಇನ್ನು ಕಾದ್ ನೋಡಬೇಕಾಗಿರುವ ಪ್ರಶ್ನೆ ಆಗಿದೆ. ದಿವ್ಯಾ, ಈಗ 6 ಗಂಟೆ ಒಳಗೆ ಸಂಬಳ ಹಾಕಿಲ್ಲ ಅಂದ್ರೆ ಮುಂದೇನು? ದಿವ್ಯಾ, ಖಂಡಿತವಾಗ ಸದ್ಯ ಈಗ ಚಾಲಕರು ಏನ್ ಹೇಳ್ತಿದ್ದಾರೆ ಅಂದ್ರೆ ಆಂಬುಲೆನ್ಸ್ ಚಾಲಕರು 700ಕ್ಕೂ ಹೆಚ್ಚು ಚಾಲಕರು ಸದ್ಯಕ್ಕೆ ಅವರ ಒಂದು ಕುಟುಂಬ ನಿರ್ವಹಣೆಗೆ ನಿತ್ಯವೂ ಕೂಡ ಸಂಕಷ್ಟ ಎದುರಾಗಿದೆ. ಒಂದು 15,000 20,000 ಹಾಕೋದಷ್ಟೇ ಮುಖ್ಯ ಅಲ್ಲ, ನಮಗಿರುವಂತ ಪೂರ್ತಿ ಸಂಬಳ ಏನಿದೆಯೋ ಪೂರ್ತಿ ಸಂಬಳವನ್ನ ಹಾಕ್ಲೇಬೇಕು. ಬಾಕಿ ಉಳಿದಿರುವಂತ ಅಂದ್ರೆ ಜನವರಿಯಿಂದ ಇಲ್ಲಿವರೆಗೆ ಅರ್ಧಂಬರ್ಧ ಸಂಬಳ ಹಾಕಿದ್ರು ಅದು ಪೂರ್ತಿ ಪ್ರಮಾಣದವಾಗಿ ಸೆಟ್ಲ್ಮೆಂಟ್ ಆಗ್ಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಕೆಲಸಕ್ಕೆ ಹಾಜರಾಗಲ್ಲ, ಪ್ರತಿಭಟನೆಯ ಮೂಲಕವಾಗಿ ಆಕ್ರೋಶವನ್ನು ಹೊರಗಾಕ್ತೇವೆ, ಜೊತೆಗೆ ಜೀವಿಕೆ ಕಂಪನಿಯ ವಿರುದ್ಧವಾಗಿ ನಾವು ಹೋರಾಟಕ್ಕೆ ಇಳಿತೇವೆ. ರೈಟ್ ಮಂಜು, ಥ್ಯಾಂಕ್ ಯು ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.